ಇಲ್ಲೇನೇ ಕಮ್ಮಿ ಅಂದ್ರೆ 60ರಿಂದ 70 kg ಕಾಯಿದೆ. ಅನ್ನ ಕೊಡುವ ತಾತ ಇದರಿಂದ ಕಡಿಮೆ ಆಲ್ರೆಡಿ ಇವಾಗ ಒಂದು 20-30 kg ಕಟಾವು ಮಾಡಿದ್ದೀನಿ. ಯಾರಾದರೂ ಇದಕ್ಕೆ 8 ತಿಂಗಳು 9ನೇ ತಿಂಗಳು ಅಂತ ಯಾರಾದರೂ ಹೇಳ್ತಾರ ನೋಡಿ. ರೈತನ ತೋಳಿಗೆ ಕೊಡೋ ಜೀವ. ಬರೀ ಒಂದು ತಿಂಗಳಿಗೆನೆ ಕಮ್ಮಿ ಅಂತಂದ್ರೆ 50 kg ಕಾಯಿದೆ. ಇದಕ್ಕೆ ಸರ್ಕಾರಿ ಗೊಬ್ಬರ ಆಗಲಿ ಅದಾಗಲಿ ಇದು ನಿಮಗೆ ಇಳುವರಿಗೆ ಸಹಾಯ ಮಾಡಲ್ಲ. ಕೊಟ್ಟಿಗೆ ಗೊಬ್ಬರ ಒಂದೇ ಇದಕ್ಕೆ ಸಹಾಯ ಮಾಡೋದು. ಸೊ ಕಾಯಿ ಎಷ್ಟೇ 50 kg ಇರಲಿ 20 kg ಇರಲಿ ಚೆನ್ನಾಗಿ ಬೇರುಗಳು ಭೂಮಿನಲ್ಲಿ ಬಿಟ್ಕೊಂಡಿರೋದ್ರಿಂದ ಏನೇ ಮಳೆಗಾಲ ಬಂದ್ರೂ ಎಷ್ಟೇ ಮಳೆ ಇದಾದ್ರೂ ಗಿಡಗಳು ಬೀಳೋದಿಲ್ಲ. ನೋಡಿ ಹೇಗಿದೆ ನೋಡಿ, ಕಲರ್ ಆಗಲಿ ಶೇಪ್ ಆಗಲಿ. ಫಸ್ಟ್ ಬರೋದು 3-4 kg ಬಸ್ಟ್ ಬಂದೇ ಬರುತ್ತೆ. ಆಮೇಲೆ ಏನು ಬರುತ್ತಲ್ಲ ನೋಡಿ ಎಲ್ಲ 1 kg, ಅರ್ಧ kg, 1.5 kg. ಈಗ ನೋಡಿ ಇದಕ್ಕೂ ವೈರಸ್ ಬಂದಿದೆ. ಇದು ನೋಡಿ ಇದೆಲ್ಲ ಎಲೆ ಮುಟ್ರು ರೋಗ. ಸೊ ಎಲೆ ಮುಟ್ರು ರೋಗ ಇದು ನೋಡಿ, ಇದ್ರ ಪಕ್ಕನೇ ಏನು ಸಸಿಗಳಿದೆಯಲ್ಲ ನೋಡಿ ಯಾವುದಕ್ಕೂ ಸ್ಪ್ರೆಡ್ ಆಗಿಲ್ಲ. ಇದು ಐಸೋಲೇಟಾಗಿ ಇದೇ ಇರುತ್ತೆ. ಒಂದೂವರೆ ವರ್ಷ ಏನಿದೆಯಲ್ಲ ಖಂಡಿತವಾಗೂ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ಗ್ಯಾರಂಟಿ ದುಡಿಬೋದು. ಶ್ರಮಪಟ್ಟು ನಾನು ಮಾಡೇ ಮಾಡ್ತೀನಪ್ಪ ಅಂತ ಬಂದರೆ 2 ಎಕರೆ ಮಾಡಿದ್ರು 10 ಲಕ್ಷ ಗ್ಯಾರಂಟಿ ಮಾಡ್ಬೋದು. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ನಿಮ್ದು ಪರಿಚಯ ಮಾಡ್ಕೊಡಿ ಸರ್. ಮೇಡಮ್ ನನ್ನ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ತೋಟ ಇರೋದು ಕನಕಪುರದಿಂದ 6 ಕಿಲೋಮೀಟ್ರ್, ಕಾಳೇಗೌಡನ ದೊಡ್ಡಿ ಅಂತ. ಕನಕಪುರ ಮತ್ತು ಮಳವಳ್ಳಿ ಹೈವೇನಲ್ಲಿ ಬರುತ್ತೆ. ಇದು ನಮ್ಮದು 4.5 ಎಕರೆ ಜಮೀನಿದೆ ಮೇಡಮ್. 4.5 ಎಕರೆ ಪಪ್ಪಾಯಾಗ ಹಾಕಿದರೆ 4.5 ಎಕರೆ ಸುಮಾರು 3,000 ಚಿಲ್ಲರೆ ಸಸಿಗಳು ಹಾಕಿದ್ದೀರಿ ಮೇಡಮ್. ಇದು ಬಂದು ತಳಿ ಬಂದ್ಬಿಟ್ಟು ಇದು 15 ನಂಬರ್ ಅಂತ. 15 ನಂಬರ್ ದೇಸಿ ತಳಿ ಹಾಕಿದ್ದೀರಿ ಮೇಡಮ್. ಈಗ ಇದು ನೀವು ಏನು ನೋಡ್ತಿದ್ದೀರಲ್ಲ, ಸೊ ಇಷ್ಟೆಲ್ಲ ಕಾಯಿ ನೋಡ್ತಿದ್ರಲ್ಲ, ಇದು ನಿಮಗೆ 9 ತಿಂಗಳ ಬೆಳೆ. 9 ತಿಂಗಳು 8ನೇ ನಾವು ನಾಟಿ ಮಾಡಿದಾಗಿಂದ 3 ತಿಂಗಳಿಗೆ ಹೂವು ಶುರು ಆಗುತ್ತೆ. 4-5ನೇ ತಿಂಗಳು ಕಾಯಿ ಶುರು ಆಗುತ್ತೆ. 8ನೇ ತಿಂಗಳು ಕಟಾವು ಆಗುತ್ತೆ. ನಮ್ದು ಆಲ್ರೆಡಿ ಒಂದು ತಿಂಗಳು 4-5 ಕಟಿಂಗ್ ಆಗಿದೆ. ಈಗ ನೀವೆಲ್ಲ ನೋಡ್ತಾ ಇರೋದು ಇದು ಬರೀ 9ನೇ ತಿಂಗಳ ಬೆಳೆ, 9ನೇ ತಿಂಗಳು ಕಾಯಿ ಮೇಡಮ್. ಓಕೆ ಸರ್, ಇವಾಗ ನೀವೇನು ಓದ್ಕೊಂಡಿರೋದು ಸರ್? ಮೇಡಮ್ ನಮ್ಮದು PUC ಆಗಿದೆ ಮೇಡಮ್. PUC ಮಾಡ್ಕೊಂಡಿದ್ದೀರಾ? ನೀವು ಫಸ್ಟಿಂದನೂ ನೀವು ದುಡಿಮೆ ಅಂತ ಶುರು ಮಾಡಿದಾಗಿಂದ ವ್ಯವಸಾಯನೇ ಮಾಡ್ತಿರೋಂಥದ್ದು? ಮೇಡಮ್ ವ್ಯವಸಾಯ ಇಲ್ಲ, ನಾವು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ ಇದ್ದಿದ್ದು. ಫಾರ್ಮಾಸ್ಯೂಟಿಕಲ್ ಕಂಪ್ನಿಲಿದ್ದು ಅದು ಜಾಪನೀಸ್ ಅವರು ಕಂಪ್ನಿ ಅವ್ರು ಟೇಕ್ ಓವರ್ ಮಾಡಿಬಿಟ್ರು. ಆಮೇಲೆ ಸುಮ್ಮನೆ ಅಲ್ಲಿ ಕೆಲಸ ಬೇಡ ಅಂತ ಅಂದ್ಬಿಟ್ಟು ನಾನು ಇದು ಸುಮಾರು 3-4 ವರ್ಷದಿಂದ ಅಗ್ರಿಕಲ್ಚರ್ಗೆ ಮಾಡ್ತಾ ಇರೋದು ಮೇಡಮ್. ಅಗ್ರಿಕಲ್ಚರಲ್ಲಿ ಪರ್ಟಿಕ್ಯುಲರ್ಗೆ ಪಪ್ಪಾಯನೇ ಅಂತ ನಾನು ಮಾಡ್ತಾ ಇದ್ದೀನಿ ಮೇಡಮ್. ಪಪ್ಪಾಯನೇ ಮಾಡ್ತಾ ಇದ್ದೀರಾ ಸರ್? ಹಾಗಿದ್ರೆ ನಮ್ಮ ರೈತರು ಈ ಪಪ್ಪಾಯ ಬೆಳೆ ಬೆಳೆಯೋದ್ರಿಂದ ಅವ್ರು ಯಾವ ತರ ಲಾಭನ ಗಳಿಸಬಹುದು ಹೇಳ್ಬೋದು ಅದ್ರ ಬಗ್ಗೆ? ಮೇಡಮ್ ಪಪ್ಪಾಯ ಬೆಳೆಯೋದಂತಂದ್ರೆ ನೋಡಿ ಸಿಂಪಲ್, ಈಗ ಇದು ಲಾಭದಾಯಕವಾಗಿದೆ. ಹೇಗೆ ಲಾಭದಾಯಕವಿದೆ ಅಂದರೆ ಕರೆಕ್ಟಾಗಿ ಎಜುಕೇಟೆಡ್ ಮತ್ತು ಕರೆಕ್ಟಾಗಿ ಶೆಡ್ಯೂಲ್ಡ್ ಅವ್ರಿಗೆ ಮೈಂಟೆನೆನ್ಸು ಏನು, ನಿಮಗೆ ಗೊಬ್ಬರ ಏನು, ಸ್ಪ್ರೇ ಮಾಡೋದು ಹೆಂಗೆ, ಇದು ಮಾರುಕಟ್ಟೆ, ಇದೆಲ್ಲ ಸಂಪೂರ್ಣವಾಗಿ ಇವ್ರಿಗೆ ರೈತರಿಗೆ ಎಜುಕೇಟ್ ಮಾಡಿದ್ರೆ, ಅವ್ರಿಗೆ ಜ್ಞಾನ ಕೊಟ್ಟರೆ ನಿಜವಾಗೂ ಲಾಭದಾಯಕ ಇದೆ. ಹೇಗಂತಂದರೆ ಓಕೆ, 1 ಎಕರೆಗೆ ನಿಮಗೆ 900ರಿಂದ 1000 ಸಸಿ ಕೊಡುತ್ತೆ. 900 ಗಿಡ ಅಂತಂದರೆ ನೋಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, ಮತ್ತು ಸಾಲಿಂದ ಸಾಲು 8 ಅಡಿ. ಸೊ ಈ ಕ್ಯಾಲ್ಕುಲೇಷನಲ್ಲಿ ಹಾಕಿದ್ರೆ ಒಂದು ಗಿಡಕ್ಕೆ 1 ಎಕರೆಗೆ 900 ಗಿಡ ಕೂರುತ್ತೆ. ಒಂದು ಎಕರೆಗೆ 900 ಗಿಡ ಅಂದರೆ ನಿಮಗೆ ಡ್ರಿಪ್ ಬೇಕೇ ಬೇಕು. ಡ್ರಿಪ್ಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ 80%. ಡ್ರಿಪ್ ಬಿಟ್ಟು 1 ಎಕರೆಗೆ ನಿಮಗೆ ಶುರುವಿಂದ ಸಸಿ ನಾಟಿ ಮಾಡೋದಿಂದ ಹಿಡಿದು ಕಟಾವುವರೆಗೂ ಕಮ್ಮಿ ಅಂದರೆ 1 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 1 ಲಕ್ಷ ಒಂದು ಎಕರೆಗೆ 1000 ಗಿಡ ಅಂದರೆ ಒಂದು ಗಿಡಕ್ಕೆ ನಿಮಗೆ ಆವ್ರೇಜ್ 100ರಿಂದ 150 ರೂಪಾಯಿ ಬರುತ್ತೆ. ನೀವೇ ನೋಡ್ತಿದ್ದೀರಾ ನೋಡಿ, ಬರೀ ನಮ್ಮದು 9 ತಿಂಗಳ ಗಿಡ. 9 ತಿಂಗಳಲ್ಲಿ ಆಲ್ಮೋಸ್ಟ್ ಇಲ್ಲೇ ಒಂದು 20ರಿಂದ 30 kg ಕಾಯಿದೆ. ನಮ್ಮದು ಸಸಿ ಬಂದ್ಬಿಟ್ಟು ಈಗ 3ನೇ ತಿಂಗಳಿಂದ ಹೂವು ಶುರು ಆಗುತ್ತೆ. 4-5ನೇ ತಿಂಗಳ ಕಾಯಿ ಶುರು ಆಗುತ್ತೆ. ಆಮೇಲೆ 8ನೇ ತಿಂಗಳಿಂದ ಕಟಾವು ಶುರು ಆಗುತ್ತೆ. 8ನೇ ತಿಂಗಳಿಂದ ಕಟಾವು ಶುರು ಆದರೆ 8ನೇ ತಿಂಗಳಿಂದ 1.5 ವರ್ಷವರೆಗೂ ಇರುತ್ತೆ. ನಿಮಗೆ ಪ್ರತಿ 15 ದಿನಕ್ಕೆ ಕಟಾವು ಬರ್ತಾನೆ ಇರುತ್ತೆ. ಪ್ರತಿದಿನ 15 ದಿನಕ್ಕೆ ಕಟಾವು ಬಂತಂದರೆ, ಮತ್ತು ರೇಟು ಅಷ್ಟೇ, ರೇಟ್ ಇದು ಫಿಕ್ಸೆಡ್ ರೇಟ್ ಇರೋದಿಲ್ಲ. ಈಗ ಬೇಸಿಗೆ ಇದೆಯಲ್ಲ, ಬೇಸಿಗೆನಲ್ಲಿ ನಿಮಗೆ ಒಂದು 8 ರೂಪಾಯಿ ಇದೆ. ಈಗ ನಾನು ಕೊಡ್ತಾ ಇದ್ದೀನಿ 15 ರೂಪಾಯಿ ಕೊಡ್ತಾ ಇದ್ದೀನಿ. ಸೊ ಈಗ ಮಾವಿನಕಾಯಿ ಸೀಸನ್ ತುಂಬ ಶುರು ಆಗೋದ್ರೆ ಸೊ 8 ರೂಪಾಯಿಂದ 5 ರೂಪಾಯಿ ಶುರು ಆಗುತ್ತೆ. ಈ ಮಾವಿನಕಾಯಿ ಸೀಸನ್ ಮುಗಿದಾದ್ಮೇಲೆ 10-15 ಈ ಥರ ಗ್ರಾಜ್ಯುಯಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಪೀಕ್ ರೇಟ್ ಬಂದ್ಬಿಟ್ಟು ಸೀಸನ್ ಬಂದ್ಬಿಟ್ಟು ರಂಜಾನ್, ಅವಾಗ 15ರಿಂದ 20 ರೂಪಾಯಿವರೆಗೂ ಹೋಗುತ್ತೆ. ಈ ಸತಿ ರೇಟ್ 18 ರೂಪಾಯಿ ಹೋಗಿದೆ. ಸೊ ಸರಾಸರಿ ನಿಮಗೆ ಒಂದು ವರ್ಷದಲ್ಲಿ ಈ ಕಟಾವುದಲ್ಲಿ 5 ರೂಪಾಯಿ ಇರಲಿ 20 ರೂಪಾಯಿ ಇರಲಿ, ಸರಾಸರಿ ರೇಟ್ 1 kgಗೆ 10 ರೂಪಾಯಿ ಅಂತೂ ಗ್ಯಾರಂಟಿ ಇರುತ್ತೆ ನೋಡಿ. ಒಂದು ಗಿಡದಲ್ಲಿ ಇದು ಪಪ್ಪಾಯ ಇದೇನಿದೆ 15 ನಂಬರ್ ಅಂತೇನಿದೆ, ಇದು ದೇಸಿ ತಳಿ. ಇದರಲ್ಲಿ ಏನಾಗುತ್ತೆ, ನಾನು 80ರಿಂದ 120 kgವರೆಗೂ ಬರುತ್ತೆ. ನಾನು ತುಂಬ ಲೀಸ್ಟು ಹೇಳಲ್ಲ, ತುಂಬ ಜಾಸ್ತಿನೂ ಹೇಳಲ್ಲ. ಕಮ್ಮಿ ಅಂತಂದ್ರೂ 100 kg ಅಂತ ಇಟ್ಕೊಳ್ಳಿ. 100 kgಗೆ ಆವ್ರೇಜ್ ಸರಾಸರಿ 10 ರೂಪಾಯಿ ಅಂತ ಗ್ಯಾರಂಟಿ ಇರುತ್ತೆ. ಈಗ ಅದು 5 ರೂಪಾಯಿ ಇರಲಿ 20 ರೂಪಾಯಿ ಇರಲಿ, 10 ರೂಪಾಯಿ 1 kgಗೆ ಅಂದ್ರೂ ಒಂದು ಗಿಡದಲ್ಲಿ ಅದರ 1.5 ವರ್ಷದಲ್ಲಿ 8ನೇ ತಿಂಗಳಿಂದ 1.5 ವರ್ಷ ಇರುತ್ತಲ್ಲ, ಅದರಲ್ಲಿ 100 kg ಬಿಡುತ್ತೆ. 100 kgಗೆ 10 ರೂಪಾಯಿ ಅಂತ ಹಾಕಿದ್ರು 1000 ರೂಪಾಯಿ ಆಗುತ್ತೆ ಒಂದು ಗಿಡಕ್ಕೆ. 1 ಗಿಡಕ್ಕೆ 1000 ರೂಪಾಯಿ ಅಂತಂದರೆ ನೀವು ಖರ್ಚು ಮಾಡಿರ್ತೀರ 1.5 ಲಕ್ಷ
ಖರ್ಚು ಮಾಡಿದ್ರೆ ಒಂದು ಗಿಡಕ್ಕೆ ಸರಾಸರಿ 150 ರೂಪಾಯಿ ಖರ್ಚು ಮಾಡಿರ್ತೀರ. ಒಂದು 1,000 ರೂಪಾಯಿಲಿ 150 ರೂಪಾಯಿ 850 ರೂಪಾಯಿ. 850 ರೂಪಾಯಿ ಅಂತಂದರೆ ಕಮ್ಮಿ ಅಂತಂದರೆ ನಿಮಗೆ ಒಂದು 8 ಲಕ್ಷ ರೂಪಾಯಿವರೆಗೆ ಬರುತ್ತೆ. 8 ಲಕ್ಷನೂ ಬೇಡ, ಆವ್ರೇಜ್ ಅಂತಂದರೆ ಸರಾಸರಿ ಕಮ್ಮಿ ಅಂದರೆ ನಿಮಗೆ 1 ಲಕ್ಷ ಆದರೆ ಖರ್ಚು ಹಾಕಿರ್ತಿಲ್ಲ, ಬಂಡವಾಳ ತೆಗೆದು ನಿಮಗೆ 5 ಲಕ್ಷ ಅಂತೂ ಗ್ಯಾರಂಟಿ ಇದೆ. ಬಟ್ ರೈತರಿಗೆ ಸಂಪೂರ್ಣವಾಗಿ ಕರೆಕ್ಟಾಗಿ ಯಾರೂ ಮಾಹಿತಿ ಕೊಡ್ತಿಲ್ಲ, ಒಳ್ಳೆ ತಳಿ ಕೊಡ್ತಾ ಇಲ್ಲ. ರೋಗ ಮುಕ್ತ ತಳಿ ಕೊಡಬೇಕು, ವೈರಸ್ ಮುಕ್ತದ್ದು ಕೊಡಬೇಕು. ಆಮೇಲೆ ಇದರಲ್ಲೂ ವೈರಸ್ ಬರೋದಿಲ್ಲ ಅಂತಲ್ಲ, ಬಟ್ ಸ್ಪ್ರೆಡ್ ಆಗೋದಿಲ್ಲ. ಆಮೇಲೆ ಇದಕ್ಕೆ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಇದೆ. ತಿಂಗಳಿಗೆ ನಿಮಗೆ ಒಂದು 3 ಸ್ಪ್ರೇ ಕೇಳುತ್ತೆ ಅಷ್ಟೇ. 3 ಸ್ಪ್ರೇ ಇರುತ್ತೆ. ಕೆಲವೊಂದು ಶುರುವಿನಲ್ಲಿ ನಾಟಿ ಮಾಡಿದಾಗ ಡ್ರೆಂಚಿಂಗ್ ಇರುತ್ತೆ. ಆಮೇಲೆ ಮಿಕ್ಕಿದ ಆಲ್ಮೋಸ್ಟ್ ಎಲ್ಲನೂ ಗೊಬ್ಬರಗಳು ವಾಟರ್ ಸಾಲ್ಯುಬಲ್ ನೀವು ಡ್ರಿಪ್ಪಲ್ಲೇ ಕೊಡ್ತೀರಾ. ಸೊ ಡ್ರಿಪ್ ಅಂತೂ ಬೇಕೇ ಬೇಕು, ಆಯಿ ನೀರು ಆಗೋದೇ ಇಲ್ಲ. ಸೊ ಡ್ರಿಪ್ ಕೊಡಲೇಬೇಕು ನಿಮಗೆ. ಸೊ ಈಗ ನಿಮಗೆ ನಾನು ಹೇಳಿದ್ನಲ್ಲ, ನಿಮಗೆ 1 ಎಕರೆಗೆ 1 ಗಿಡಕ್ಕೆ ನಿಮಗೆ 10 ರೂಪಾಯಿ ಸರಾಸರಿ 1,000 ರೂಪಾಯಿ ಅಂತಂದರೆ ಸೊ 100 ರೂಪಾಯಿಗೆ 150 ರೂಪಾಯಿ ಖರ್ಚಾಗುತ್ತೆ ಆನ್ ಆ್ಯಂಡ್ ಅವರೇಜು. 150 ರೂಪಾಯಿ ಖರ್ಚು ತೆಗೆದ್ರೆ 800 ರೂಪಾಯಿ ಬರುತ್ತೆ. ಅಂದರೆ ಎಲ್ಲ ತೆಗೆದು ಮೇಡಮ್ ವೋಸ್ಟ್ ನೀವು ಯಾರನ್ನ ಬೇಕಾದ್ರೆ ಪಪ್ಪಾಯ ಮಾಡಿರೋ ಅಂತ ಕೇಳಿ 5 ಲಕ್ಷ ಅಂತೂ ಗ್ಯಾರಂಟಿ ಇದೆ 1 ಎಕರೆಗೆ ಸರಾಸರಿ. ಸರ್, ಇಷ್ಟೊತ್ತು ಈಗ ನಿಮ್ಮ ತೋಟದಲ್ಲೇ ಬೆಳೆದಿರುವಂತ ಪಪ್ಪಾಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ ಅಲ್ವಾ? ಹಾಗಿದ್ರೆ ನೀವು ಈ ಸಸಿಗಳನ್ನೆಲ್ಲ ಎಲ್ಲಿಂದ ತರಿಸ್ಕೋತಿದ್ದೀರಾ ಸರ್? ನರ್ಸರಿ ನಿಮ್ದೇನಾದ್ರೂ ನರ್ಸರಿ ಇದೆಯಾ? ಬೇರೆ ಕಡೆ ತರಿಸ್ಕೋತೀರಾ? ಮತ್ತೆ ಇಷ್ಟು ಉತ್ತಮವಾಗಿ ಇಳುವರಿ ಕೊಡುವಂತಹ ಸಸಿಗಳನ್ನ ನಮ್ಮ ರೈತರು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಹೇಗೆ? ಮೇಡಮ್, ಈಗ ನರ್ಸರಿ ನಮ್ಮದೇ ಇದೆ. ನಮ್ಮದೇ ಮಹಾರಾಷ್ಟ್ರದಲ್ಲಿ ನಮ್ಮದೇ ಸ್ವಂತ ನರ್ಸರಿ ಇದೆ. ಮತ್ತು ಕರ್ನಾಟಕ ಫುಲ್ಲು ಡೋರ್ ಡೆಲಿವರಿ ಕೊಡ್ತೀರಿ. ನಮ್ಮದು ಏನು ಒಂದು ಗ್ಯಾರಂಟಿ ಅಂತಂದರೆ, ಗಂಡು ಗಿಡಗಳು ತುಂಬ ಬೇರೆ ಲೋಕಲ್ಲು 1 ರೂಪಾಯಿ 2 ರೂಪಾಯಿ ಕಮ್ಮಿ ಸಿಗುತ್ತಂತ ರೈತರು ಬೇರೆ ಕಡೆ ಹೋಗ್ತಾರೆ. ಅಲ್ಲೇನಾಗುತ್ತೆ, ಗಂಡು ಗಿಡಗಳು ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಗಂಡು ಗಿಡಗಳು ನಾವು ಕೊಡ್ತಾ ಇರೋದು 100ಕ್ಕೆ 2ರಿಂದ 5 ಅಷ್ಟೇ. 2ರಿಂದ 5% ಬರೋದು, ಅದಕ್ಕಿಂತ ಜಾಸ್ತಿ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅದು ಒಂದು ಕೊಡ್ತೀರಿ. ಮತ್ತು ವೈರಸ್ ಫ್ರೀ ಬರೋದೇ ಇಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಇದೆ. ಮತ್ತು ಒಳ್ಳೆ ರೆಸಿಸ್ಟೆನ್ಸ್ ಇದೆ, ರೋಗ ನಿರೋಧಕ ಇದೆ. ಸೊ ನಾವೇ ಥ್ರೋಟ್ ಕರ್ನಾಟಕ ಎಲ್ಲಿಂದ ಆರ್ಡ್ರ್ ಬಂದರೂ ಕೂಡ ಥ್ರೋಟ್ ಕೊಡ್ತೀರಿ. ಬಟ್ ನಾನು ರೈತರಿಗೇನು ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂದರೆ, ಕೆಲವರು ಫೋನ್ ಮಾಡ್ತಾರೆ, ಅರ್ಧ ಎಕರೆ ಹಾಕೋದಾ 1 ಎಕರೆ ಹಾಕೋದಾ ಟ್ರಯಲ್ ಹಾಕ್ತೀನಿ ಅಂತ. ದಯವಿಟ್ಟು 1 ಎಕರೆ ಮಾಡೋಕ್ಕೆ ಹೋಗ್ಬಿಡಿ. 1 ಎಕರೆ ಮಾಡ್ತೀರಂತಂದರೆ ಮಾಡಬೇಡಿ ಅಂತ ಏನು ಹೇಳ್ತಿಲ್ಲ, ನಿಮಗೇನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಸೊ ಏನಾಗುತ್ತೆ, ನೀವು 1 ಎಕರೆ ಹಾಕಿದ್ರೆ ಹಣ್ಣು ತೊಗೊಳಕ್ಕೆ ಬರ್ತಾರಲ್ಲ ಯಾರು ಕಟಿಂಗ್ ಮಾಡೋದಕ್ಕೆ ವ್ಯಾಪಾರಿಗಳು, ಅವ್ರಿಗೆ ಸರಾಸರಿ ಮಿನಿಮಮ್ 2ರಿಂದ 3 ಟನ್ ಹಣ್ಣು ಬೇಕಾಗುತ್ತೆ. ನೀವು 1 ಎಕರೆಯಲ್ಲಿ ಬೆಳೆದ್ರೆ ಅಷ್ಟು ಸಿಗೋದಿಲ್ಲ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಪಪ್ಪಾಯ ಹಾಕಿದ್ರೆ ಅವಾಗ ನೀವು ಹಾಕಿ ಆ ತೋಟಕ್ಕೆ ಬಂದಾಗ ನಿಮಗೆ ಬರ್ತಾರೆ. ಬಟ್ ನೀವು ಬರೀ ಎಕ್ಸ್ಪೆರಿಮೆಂಟ್ಗೆ ಒಂದು ಸತಿ ನೋಡೋಣ ಅಂತ 1 ಎಕರೆ ಅಂತ ದಯವಿಟ್ಟು ಹಾಕೋಕೆ ಹೋಗ್ಬಿಡಿ. ಯಾಕೊತ್ತಾ, 1 ಎಕರೆಗೆ ಏನು ಹಾಕ್ತಿರೋ ಅದೇ ಶ್ರಮ, ಅದೇ ಬಂಡವಾಳ 2 ಎಕರೆಗೆ ಹಾಕಿ. 2 ಎಕರೆಗೆ ಹಾಕಿದ್ರೆ ನಾನು ಹೇಳಿದ್ನಲ್ಲ, 100ಕ್ಕೆ 100 ನಿಮ್ಮ ಬಂಡವಾಳ ತೆಗೆದು 5 ಲಕ್ಷ ಅಂತೂ ಗ್ಯಾರಂಟಿ. ಮಿನಿಮಮ್ ನಾನು ಹೇಳ್ತಿರೋದು, ಜಾಸ್ತಿ ಇಲ್ಲ. ಮಿನಿಮಮ್ ನಿಮ್ಮ ಬಂಡವಾಳ ಏನು 1-1.5 ಲಕ್ಷ 1 ಎಕರೆಗೆ ಹಾಕಿರ್ತಾರೆ, ಅದು ತೆಗೆದು 5 ಲಕ್ಷ ಅಂತೂ 100% ಇದೆ. ಬಟ್ ಇದಕ್ಕೂ ಅಷ್ಟೇ, ಇದು ವೀಕೆಂಡ್ ಫಾರ್ಮಿಂಗ್ ಮಾಡ್ತೀನಿ, ಮಂತ್ಲಿ ಒಂದು ಸತಿ ಹೋಗ್ತೀನಿ ಅಂತಿಲ್ಲ. ಇದಕ್ಕೆ ಯಾರಾದರೂ ಆಗಲಿ ಡೆಡಿಕೇಟೆಡಾಗಿ ಒಬ್ರು ಇರಲೇಬೇಕು. ಈಗ ಇದಕ್ಕೆ 10 ದಿನಕ್ಕೆ ಒಂದು ಸ್ಪ್ರೇ ಇರುತ್ತೆ. ಸ್ಪ್ರೇ ಅಂದರೆ ಓನ್ಲಿ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಹುಳುಗಳಿಗೆ ಹೊಡಿತಿರಂತಲ್ಲ. ಇದು ಡೆವಲಪ್ಮೆಂಟ್ ಇರುತ್ತೆ. ಈಗ ಇದು ಎಲೆಗಳಿಗಾಗಲಿ, ಫ್ಲವರ್ ಡ್ರಾಪ್ಸ್ ಆಗ್ತಾ ಇರುತ್ತೆ. ಫ್ಲವರ್ ಡ್ರಾಪ್ ಆಗೋದಕ್ಕಾಗಲಿ, ಕಾಯಿಗಳಿಗಾಗಲಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಇದು ಕೊಡ್ತಾ ಇರ್ತೀರಿ. ಈಗ ಸ್ಪ್ರೇ ತಿಂಗಳಿಗೆ 3 ಸತಿ ಇರುತ್ತೆ, 3 ಸ್ಪ್ರೇ ಇರುತ್ತೆ. ಮತ್ತು ಡ್ರೆಂಚಿಂಗು 3 ಸತಿ ಗೊಬ್ಬರ ಇರುತ್ತೆ. ಅಷ್ಟೇನೆ. ಬಟ್ ಅದು ತೀರಾ ಅಂತೂ ಕೆಲಸ ಅಂತೂ ಇರೋಲ್ಲ. ಕರೆಕ್ಟಾಗಿ ಡೆಡಿಕೇಟೆಡಾಗಿ ಕೂತ್ಕೊಂಡ್ರೆ ತೀರಾ ಕಷ್ಟ ಅಂತೂ ಇಲ್ಲ ಮೇಡಮ್. ಯಾರು ಬೇಕಾದರೂ ಮಾಡ್ಬೋದು. ನಾನು ಹೇಳ್ತೀನಲ್ವ, ನಿಮಗೇನೋ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ತೋಟಕ್ಕೆ ಬನ್ನಿ. ಈಗ ನಾನು ಫೋನಲ್ಲಿ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಫೋನಲ್ಲಿ ನಾನು ಹೇಳೋಕ್ಕಾಗಲ್ಲ ಅಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಈಗ ನನ್ನ ತೋಟಕ್ಕೆ ಬಂತಂತಂದರೆ ಪ್ರಾಕ್ಟಿಕಲಾಗಿ ನಾನು ಭೂಮಿ ಸಿದ್ಧತೆ ಹೇಗೆ ಮಾಡಬೇಕು, ಡ್ರಿಪ್ ಹೇಗೆ ಮಾಡಿಕೊಡ್ಬೇಕು, ಮತ್ತು ಅದಕ್ಕೆ ಗೊಬ್ಬರಗಳು ಏನು ಮಾಹಿತಿ, ಸ್ಪ್ರೇಗಳು ಏನು, ಇದಿಷ್ಟು ನಾನು ಈ ತೋಟಕ್ಕೆ ಬಂದರೆ ಫುಲ್ ನಾನು ಹೇಳ್ಬೋದು ಮೇಡಮ್. ಮತ್ತು ಸಸಿಗಳು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ಮಿನಿಮಮ್ 2 ಎಕರೆ ಮಾಡಿ ಡೋರ್ ಡೆಲಿವರಿ ಕೊಡ್ತೀರಿ. ಬೇರೆಯವ್ರ ಥರ ನಾವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಅಡಿಷ್ನಲ್ ಏನೂ ಮಾಡೋದಿಲ್ಲ. ಫ್ರೀ ಡೋರ್ ಡೆಲಿವರಿ ಇರ್ತೀರಿ. ಮಿನಿಮಮ್ 2 ಎಕರೆಗೆ ಪಪ್ಪಾಯ ಸಸಿ ಹಚ್ಕೊಳ್ಳಿ. ಸರ್, ಇವಾಗ ನಮ್ಮ ರೈತರು ನಿಮ್ಮಲ್ಲೇನೆ ಬಂದು ಸಸಿಗಳು ಕೂಡ ಪರ್ಚೇಸ್ ಮಾಡಿದ್ರು. ಬೆಸ್ಟ್ ಆಗಿ ಅವ್ರಿಗೆ ಫಸಲು ಕೂಡ ಸಿಕ್ತು. ಅವ್ರಿಗೆ ಹತ್ರ ಹಣ್ಣುಗಳನ್ನ ಅಂದ್ರೆ ಬೈಬ್ಯಾಕ್ ಆಪ್ಷನ್ಸ್ ಏನಾದ್ರು ಉಂಟಾ ನಿಮ್ಮ ಹತ್ರ? ಮೇಡಮ್, ಖಂಡಿತವಾಗೂ ನಾವು ಅದೇನೆ ರೈತರಿಗೆ ನೋಡಿ ಶುರುವಿಂದನೇ ಒಳ್ಳೆ ತಳಿ ಸಸಿ ಕೊಡ್ತೀರಿ. ಆಮೇಲೆ ಪ್ರತಿ ತಿಂಗಳು ಅವ್ರಿಗೆ ಶೆಡ್ಯೂಲ್ ಕೊಡ್ತೀರಿ. ಪ್ರತಿ ತಿಂಗಳು ಸ್ಪ್ರೇ ಏನು ಮಾಡಬೇಕು, ಮತ್ತೆ ಡ್ರೆಂಚಿಂಗ್ ಏನು ಮಾಡಬೇಕು, ಗೊಬ್ಬರ ಏನು ಕೊಡಬೇಕು, ವೆಂಚೂರಲ್ಲಿ ಏನು ಕೊಡಬೇಕು, ಮತ್ತೆ ಇದಕ್ಕೆ ಬುಡಕ್ಕೆ ಯಾವುದಾದ್ರು ಹಾಕಬೇಕು, ಅಲ್ಲಿಂದ ಗೊಬ್ಬರ ಸ್ಪ್ರೇಯಿಂದ ಹಿಡ್ದು ಕಟಾವು ಬರೋವರೆಗೂ, ಕಟಾವು ಬಂದಾಗೂ ಕೂಡ ನಾನು ಈಗ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಬೈಯರ್ಸಿರ್ತಾರೆ. ಅವ್ರದ್ದೇ ಒಂದು ಟೀಮ್ ಇದೆ ನನ್ನ ಹತ್ರ. ಸೊ ನಾನು ಅವ್ರಿಗೆ ಯಾವ್ಯಾವ ಡಿಸ್ಟಿಕಲ್ಲಿ ಇರ್ತಾರೋ ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಈ ಥರ ನಮ್ಮ ಸಸಿ ಕೊಟ್ಟಿದ್ದೀನಿ, ಇಲ್ಲಿ ಕಟಿಂಗ್ ಇದೆ ನೋಡಪ್ಪ ಅಂತ. ಅದು ಕೂಡ ನಾನು ಸಹಾಯ ಮಾಡ್ತೀನಿ ಅವ್ರಿಗೆ. ಸರ್, ನಮ್ಮ ತೋಟ ಬಂದ್ಬಿಟ್ಟು ಕನಕಪುರದಿಂದ 6 ಕಿಲೋಮೀಟರ್, ಬೆಂಗಳೂರಿಂದ 55 ಕಿಲೋಮೀಟರ್ ಹತ್ರನೇ ಇದೆ. ಏನು ದೂರ ಅಲ್ಲ. ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಜರ್ನಿ.
ಯಾರ್ಯಾರಿಗೆ ತೋಟಗಾರಿಕೆ ಮಾಡಬೇಕು ಮತ್ತು ಲಾಭದಾಯಕವಾಗಿ ಕೃಷಿನಲ್ಲಿ ಈಗ ಯಾರು ಬರ್ತಾ ಇದ್ದೀನಿ ಅಂತ ಪಪ್ಪಾಯ ಕೃಷಿ ಅಥವಾ ಅಡಿಕೆನಲ್ಲಿ ಇಂಟರ್ ಕ್ರಾಪ್ ಮಾಡೋವಂಥವ್ರು ಈ ಥರದ್ದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ ಬೆಂಗಳೂರಿಂದ 55 ಕಿಲೋಮೀಟ್ರ್ 1 ಅವರ್ ಇದಷ್ಟೇ, ಬನ್ನಿ ನನ್ನ ತೋಟ ನೋಡಿ. ಈಗ ನಾನು ಫೋನಲ್ಲಿ ಎಷ್ಟೇ ಹೇಳಿದ್ರು ಕೂಡ ನಿಮ್ಗೆ ಅಷ್ಟು ಕನ್ವಿನ್ಸ್ ಆಗೋದಿಲ್ಲ. ಸೊ ಫಿಸಿಕಲಿ ನಮ್ಮ ತೋಟ ನೋಡಿ, ತೋಟದಲ್ಲಿ ಏನು ಮಾಹಿತಿ ಶುರುವಿಂದ ಹಿಡಿದು ಏನು ಮಾಹಿತಿ ಇದೆ ಮಾಹಿತಿ ತೊಗೊಳ್ಳಿ. ನಿಮಗೆ ಇಲ್ಲಿ ಬಂದಾಗ ಏನಾಗುತ್ತೆ, ಫೋನಲ್ಲಿ ನೀವು ಡೀಟೇಲ್ ಕೇಳಿ ನಿಮ್ಗೆ ಅರ್ಥ ಆಗೋದಕ್ಕಿಂತ ಇಲ್ಲಿ ಫಿಸಿಕಲಿ ನೋಡಿ ನಿಮ್ಗೆ ಅರ್ಥ ಆಗೋದು ಬೇರೆ ಇರುತ್ತೆ. ಸೊ ಇಲ್ಲಿ ನೋಡಿ, ಮತ್ತೆ ನೋಡಿ ಬೇರೆಯವ್ರ ಥರ ನಾವು ಕೆಲವು ನರ್ಸರಿ ಇದೆ ಬರೀ ಸಸಿ ಕೊಟ್ಬಿಡ್ತಾರೆ ಅಷ್ಟೇ, ₹1 ₹2 ಕಮ್ಮಿನೋ ಸಸಿ ಕೊಟ್ಬಿಡ್ತಾರೆ. ರೈತರಿಗೆ ಏನು ಬೇಕಾಗಿರುತ್ತೆ ಸ್ಟಾರ್ಟಿಂಗು ₹1 ₹2 ಕಮ್ಮಿ ಆಗಲಿ ಸಸಿ ತೊಗೊಂಡ್ಬಿಡ್ತಾರೆ. ಬಟ್ ಸಸಿ ತೊಗೊಂಡು ಆದಮೇಲೆ ಏನಾಗುತ್ತೆ, ಅವ್ರಿಗೆ ಪ್ರತಿ ತಿಂಗಳು ಇದಕ್ಕೆ ಮೇಂಟೆನೆನ್ಸ್ ಬೇಕು. ಮೇಂಟೆನೆನ್ಸ್ ಹೇಳಲ್ಲ. ಅವಾಗ ಏನು ಮಾಡ್ತಾರೆ ಕೆಲವು ರೈತರು, ಅವ್ರಿಗೆ ಜಮೀನು ಹತ್ರ ಇರೋ ಯಾವುದೋ ಗೊಬ್ಬರದ ಅಂಗಡಿಗೆ ಹೋಗ್ತಾರೆ, ಸುಮ್ಮನೆ ಕೇಳ್ತಾರೆ ಈ ಥರ ಆಗಿದೆ, ಎಲ್ಲ ಆ ಥರ ಆಗಿದೆ, ಈ ಥರ ಹುಳ ಆಗಿದೆ ಅಂತಾರೆ. ಔಷಧ ಅಂಗಡಿ ಏನೋ ಒಂದು ಕೊಡ್ತಾರೆ. ನಾವು ಆ ಥರ ಅಲ್ಲ. ನಾವು ಸಸಿ ಕೊಡೋದ್ರಿಂದ ಹಿಡ್ದು ಮೊದಲಿಂದ ಹಿಡ್ದು ಒಳ್ಳೆ ತಳಿಯ ಸಸಿ, ಗಂಡು ಗಿಡಗಳು ಅದು 2-5% ಬರೋದು ಕೂಡ, ಮತ್ತು ರೋಗ ಮುಕ್ತ ಅಂತಲ್ಲ, ಆಲ್ಮೋಸ್ಟ್ ತೀರಾ ಕಮ್ಮಿ ಬರುತ್ತೆ. ಬಂದ್ರೂ ಇದು ಐಸೋಲೇಟ್ ಆಗಿರುತ್ತೆ. ಬೇಕಾದ್ರೆ ನಮ್ಮದು ತೋಟದಲ್ಲಿ ನೋಡ್ತೀನಿ ವೈರಸ್ ಬಂದಿರೋದು ಗಿಡಗಳು, ಅದು ಐಸೋಲೇಟ್ ಆಗಿರುತ್ತೆ, ಬೇರೆ ಯಾವುದಕ್ಕೂ ಡಿಸ್ಟರ್ಬ್ ಮಾಡೋಲ್ಲ, ಬೇರೆ ಯಾವುದಕ್ಕೂ ಸ್ಪ್ರೆಡ್ ಮಾಡೋದಿಲ್ಲ. ಮತ್ತು ಆ ಥರ ಸಸಿ ಕೊಡ್ತೀರಿ. ಮತ್ತು ನಿಮಗೆ ಪ್ರತಿ ತಿಂಗಳು ಮಾಹಿತಿ ಕೊಡ್ತೀರಿ, ಏನು ಸ್ಪ್ರೇ ಮಾಡಬೇಕು, ಹೇಗೆ ಮಾಹಿತಿ ಅಪ್ ಟು ನಿಮಗೆ ಕಟಾವು ಬರೋವ್ರಿಗೂ ಕೊಡ್ತೀರಿ. ಕಟಾವು ಬರೋವ್ರಿಗೂ ಅಷ್ಟೇನಲ್ಲ, ನಾವು ಗೊಬ್ಬರ ಸ್ಪ್ರೇ ಅಷ್ಟೇ ಹೇಳ್ತೀರಿ ಅಂತಲ್ಲ, ಕಟಾವು ಬಂದಾಗ ಕೂಡ ಕಟಾವು ಕೂಡ ವ್ಯಾಪಾರಿಗಳನ್ನ ನಾವು ನಿಮ್ಮ ಜೊತೆ ಟೈಅಪ್ ಮಾಡಿಕೊಡ್ತೀವಿ. ಸೊ ಎಲ್ಲ ಡಿಸ್ಟ್ರಿಕ್ಟ್ ವೈಸು ಈಗ ನಾವು ಹೇಗೆ ಬೆಳಿಬೇಕಂತ ಇದ್ದೀರೋ ಅದೇ ಥರನೇ ಕರ್ನಾಟಕ ಫುಲ್ಲೂ ಆ ಡಿಸ್ಟ್ರಿಕ್ಗಳಲ್ಲೇ ಆ ಸಿಟಿಗಳಲ್ಲೇ ಬೆಳೆಗೆ ಕಟಾವು ಮಾಡೋರು ಇದ್ದೇ ಇರ್ತಾರೆ. ನಮ್ಮ ಹತ್ರ ಅವ್ರ ಲಿಸ್ಟ್ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ, ನಾವು ಅವ್ರಿಗೆ ರೆಫರ್ ಮಾಡ್ತೀವಿ ಖಂಡಿತವಾಗಿ. ಈ ಥರ ನಾವು ರೈತರು ನನ್ನ ಹತ್ರ ಈಗ ಸಸಿ ತೊಗೊಂಡ್ರೋ ಡಾಟಾ ಫಸ್ಟೇ ಇರುತ್ತೆ, ಯಾವ ಊರು, ಎಷ್ಟು ಫೋನ್ ನಂಬರ್ಸು, ಎಷ್ಟು ಸಸಿ ಕೊಟ್ಟಿದ್ದೀನಿ ಎಲ್ಲ ನನ್ನ ಹತ್ರ ಡೀಟೇಲ್ಸ್ ಡಾಟಾ ಇದ್ದೇ ಇರುತ್ತೆ. ಸೊ ನಾನೇ ಫೋನ್ ಮಾಡ್ತಾ ಇರ್ತೀನಿ, ಸರ್ ಏನಿದೆ ಹೇಗಿದೆ ಫೋಟೋ ಕಳಿಸಿ. ಇವಾಗ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಪ್ರತಿ ತಿಂಗಳು ಅಥವಾ 15 ದಿನಕ್ಕೆ ಒಂದ್ಸತಿ ನನಗೆ ಫೋಟೋ ಕಳಿಸ್ಬೋದು, ವಿಡಿಯೋ ಕಳಿಸ್ಬೋದು. ಸೊ ಏನಾಗಿದೆ ಮಾಹಿತಿ ಶೇರ್ ಮಾಡೋದು. ಬೇರೆಯವ್ರು ಏನಾಗ್ತಾರೆ, ಸಸಿ ಕೊಡ್ತಾರೆ, ಬರೀ ₹1 ₹2 ಕಮ್ಮಿ ಕೊಡ್ತಾರಲ್ಲ, ಬರೀ ಅವ್ರು ಸಸಿ ಕೊಟ್ಟು ಕೈ ತೊಗೊಂಡ್ಬಿಡ್ತಾರೆ. ನಾವು ಆ ಥರ ಅಲ್ಲ. ಸಸಿ ನಾಟಿ ಮಾಡಿದಾಗಿಂದ ಹಿಡಿದು ನಿಮಗೆ ಫಲ ಬಂದು ನೀವು ಹಾಕಿರೋ ಬಂಡವಾಳದ ಮೇಲೆ ನಿಮ್ಮ ಲಾಭ ಬರೋವರೆಗೂ ನಾವು ಜೊತೆಗಿರ್ತೀವಿ. ಸರ್ ಇವಾಗ ಕೆಲವ್ರು ಏನು ಹೇಳ್ತಾರೆ, ಡ್ರಿಪ್ ಮಾಡ್ಕೊಳ್ಳಿ, ಅದ್ ಮಾಡ್ಕೊಳ್ಳಿ, ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ನಮ್ಮ ಹತ್ರ ಒಂದು ಖಾಲಿ ಭೂಮಿ ಇದೆ ಸರ್, ಬರೀ ಜಸ್ಟ್ ಒಂದು ಬೋರ್ ಇದೆ, ಖಾಲಿ ಭೂಮಿ ಇದೆ ಸರ್. ನಾನು ಸಹ ಪಪ್ಪಾಯ ಬೆಳೆ ಮಾಡಬೇಕು, ನಾನು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು? ಮೇಡಮ್, ಫಸ್ಟು ಪ್ಲೈನ್ ಲ್ಯಾಂಡ್, ಓಪನ್ ಫೀಲ್ಡ್ ಏನು ಪ್ಲೈನ್ ಲ್ಯಾಂಡ್ ಇರುತ್ತಲ್ಲ, ಫಸ್ಟು ಕಲ್ಟಿವೇಟ್ರ್ ಹಾಕ್ಕೊಳ್ಬೇಕು. ಕಲ್ಟಿವೇಟ್ರು 5 ನೇಗಿಲು ಹಾಕ್ಕೊಳ್ಬೇಕು. ಆಮೇಲೆ ರೋಟಾವೇಟ್ರ್ ಹಾಕ್ಕೊಳ್ಬೇಕು. ರೋಟಾವೇಟ್ರ್ ಹಾಕ್ಕೊಂಡು ಆಮೇಲೆ ಡ್ರಿಪ್ ಹಾಕ್ಕೊಬೇಕು. ಡ್ರಿಪ್ ಬಂದ್ಬಿಟ್ಟು ಇನ್ಲೈನ್ ಹಾಕ್ಕೊಬೋದು. ಇದು ಆಲ್ರೆಡಿ ಸೊ ಪೈಪಲ್ಲೇ ಮ್ಯಾನುಫ್ಯಾಕ್ಚರಿಂಗಲ್ಲೇ ಹೋಲ್ ಇರುತ್ತೆ 1 ಅಡಿಗೆ. ಸೊ ಇದಕ್ಕೆ ಪಪ್ಪಾಯಿಗೆ ಸೂಕ್ತವಾಗಿದ್ದು ಇನ್ಲೈನೇ ಬೇಕು. ಇನ್ಲೈನ್ ಹಾಕ್ಕೊಳ್ಬೇಕು. ನಾನು ಹೇಳಿದ್ನಲ್ವಾ, ಸಾಲಿನ ಸಾಲು 6 ಅಡಿ, ಸಾಲಿನ ಸಾಲು 8 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತ. ಸೊ ನೀವು ಡ್ರಿಪ್ ಅವ್ರಿಗೆ ಹೇಳಿದ್ರೆ ಸಾಕು, ಅವ್ರು ಮಾಡ್ಕೊಡ್ತಾರೆ. ಫಸ್ಟು 5 ನೇಗಲು ಕಲ್ಟಿವೇಟ್ರ್ ಹಾಕ್ಕೊಳ್ಬೇಕು, ರೋಟೋವೇಟ್ರ್ ಹಾಕ್ಕೊಳ್ಬೇಕು. ಚೆನ್ನಾಗಿ ರೋಟೋವೇಟ್ರ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಡ್ರಿಪ್ ಲೈನ್ ಸಾಲು ಮಾಡ್ಕೊಬೇಕು. ಸಾಲಿಗೆ ಒಂಟಿ ನೇಗಲು ಹೊಡ್ಕೊಂಡು ಕೊಟ್ಟಿಗೆ ಗೊಬ್ಬರ ತುಂಬಬೇಕು, ಒಳಗಡೆ ಡಿಪಾಸಿಟ್ ಥರ ಕೊಟ್ಟಿಗೆ ಗೊಬ್ಬರ ತುಂಬಿಟ್ಟು ಅದ್ಮೇಲೆ ಮಣ್ಣು ಮುಚ್ಚಿ ಸೊ ಡ್ರಿಪ್ ಹಾಕ್ಕೊಂಡು ಆಮೇಲೆ ನೀವು ಮಾರ್ಕ್ ಮಾಡ್ಕೊಂಡು 6 ಅಡಿಗೆ ಈ ಥರ ನಾಟಿ ಮಾಡ್ಕೊಳ್ಬೇಕು ಮೇಡಮ್. ಸರ್ ಹಾಗಿದ್ರೆ 1 ಎಕರೆ ಜಮೀನಿಗೆ ಎಷ್ಟು ಸಸಿಗಳನ್ನ ನೆಡ್ಸ್ಕೊಳ್ಳುತ್ತೆ ಸರ್? ಮೇಡಮ್, 1 ಎಕರೆಗೆ ಅಂತಂದರೆ ನಾನು ಹೇಳಿದೆ ಇದು ಸ್ಟ್ಯಾಂಡರ್ಡ್ ಇದು. ಸೊ ಆ ಗಿಡದಿಂದ ಗಿಡಕ್ಕೆ 6 ಅಡಿ, ಸಾಲಿನ ಸಾಲು 8 ಅಡಿ ಈ ಥರ ಹಾಕ್ಕೊಂಡ್ರೆ ಒಂದು 900 ಗಿಡ ಬರುತ್ತೆ ಮೇಡಮ್ ಒಂದು ಎಕರೆಗೆ. ಐಡಲ್ ಆಗಿ 900 ಗಿಡ ಹಿಡಿಯುತ್ತೆ. ತೀರಾ ಕಂಜೆಸ್ಟೆಡ್ ಅಲ್ಲ, ತೀರಾ ಡಿಸ್ಟೆನ್ಸು ಮಾಡಿದಿರ ಆ ಥರನೂ ಅಲ್ಲ. ಪಪ್ಪಾಯದಲ್ಲಿ ಯಾವುದೆಲ್ಲ ವೆರೈಟೀಸ್ ಸಸಿಗಳನ್ನ ಕೊಡ್ತಾ ಇದ್ದೀರಿ, ಯಾವ್ಯಾವ ವೆರೈಟಿ ಹಣ್ಣುಗಳನ್ನ ಬೆಳೀತಾ ಇದ್ದೀರಾ ಸರ್? ಮೇಡಮ್, ಪಪ್ಪಾಯದಲ್ಲಿ ಸುಮಾರು ವೆರೈಟೀಸ್ ಇದೆ. ಅದರಲ್ಲಿ ನಾವು ಕೊಡ್ತಾ ಇರೋದು ಮಾತ್ರ ರೈತರಿಗೂ ಇಳುವರಿಯಲ್ಲಿ ಕಮರ್ಷಿಯಲಿ ಅವ್ರಿಗೂ ಲಾಭ ಆಗಬೇಕು, ಮತ್ತು ಮೇಂಟೆನೆನ್ಸು ಫ್ರೀ ಆಗಬೇಕು, ಮತ್ತು ವೈರಸ್ಸು ತೋಟನೇ ಬಾಧೆ ಮಾಡಬಾರ್ದು ಆ ಥರದಕ್ಕೆ ನೋಡಿ. ಸುಮಾರು ವೆರೈಟೀಸ್ ಇದೆ. ಅದರಲ್ಲಿ ರೆಡ್ ಲೇಡ್ ಇದೆ, 7 ವೆಲ್ಕಮ್ ಇದೆ, 786 ಇದೆ, ಬ್ಲೂಬೆರಿ, ಐಸ್ಬೆರಿ ಏನೇನೋ ಬಂದಿದೆ ಈಗೆಲ್ಲನೂ. ಸೊ ಅದರಲ್ಲಿ ನಾನು ಕೊಡ್ತಾ ಇರೋದು ಇದು ನಮ್ಮದು 15 ಅಂತ. ಸೊ ಇದರಲ್ಲಿ ಏನು ಅಂದರೆ ಒಂದು ದೇಸಿ ತಳಿ. ಸೊ ಇಮ್ಯುನಿಟಿ ಚೆನ್ನಾಗಿದೆ, ರೋಗ ನಿರೋಧಕ ಜಾಸ್ತಿ ಇದೆ, ಮತ್ತು ಸ್ಪ್ರೆಡ್ ಮಾಡೋದಿಲ್ಲ, ಮತ್ತು ಇಳುವರಿ 80ರಿಂದ 120 ಅಂತ ಹೇಳಿದ್ನಲ್ಲ ಈ ಇಳುವರಿ. ಸೊ ಇದಕ್ಕೆ ಒಬ್ಬ ರೈತನ ಹಾಕೋ ಬಂಡವಾಳಕ್ಕಾಗಲಿ ಅವನು ಪಡೋ ಶ್ರಮಕ್ಕಾಗಲಿ 100ಕ್ಕೆ 100 1.5 ವರ್ಷ 2 ವರ್ಷದೊಳಗೆ ನಾಟಿ ಮಾಡಿದಾಗಿಂದಾಗಲಿ ಅವನಿಗೆ ತಕ್ಕವಾಗಿ ಅವನು ಹಾಕಿರೋ ಬಂಡವಾಳ ಮತ್ತು ಲಾಭಕ್ಕೆ ಬರೋದಕ್ಕೆ ಈ 15 ಏನಿದೆಯಲ್ವ ಈ ತಳಿ ತುಂಬ ಸೂಕ್ತ ಅಂತ ನಾನು ಹೇಳ್ತೀನಿ.
ಸರ್ ಇವಾಗ ಒಂದು ಪಪ್ಪಾಯಿಂದ ಒಂದು ಪಪ್ಪಾಯಿಗೆ ಒಂದಷ್ಟು ಅಂತರಗಳು ಕೂಡ ಇದೆ. ಅಂತರದಲ್ಲಿ ನೀವು ಇಲ್ಲಿ ಶೇಂಗಾ ಬೀಜದ ಗಿಡ ಕೂಡ ಹಾಕಿದ್ದೀರಾ, ಜೊತೆಗೆ ಸುತ್ತಮುತ್ತ ನೋಡ್ದಂಗೆ ನಾನು ನುಗ್ಗೆ ಸೊಪ್ಪಿನ ಗಿಡಗಳು ಕೂಡ ನೋಡಿದೆ. ಏನ್ ಸರ್ ಅದ್ರ ಬಗ್ಗೆ ಒಂದಷ್ಟು ಹೇಳ್ಬೋದಾ? ಮೇಡಮ್ ಇದು ಏನಂತಾರೆ, ಈಗ ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರ ಕೊಟ್ಟಿರ್ತೀರಿ. ಓಕೆ. 6 ಅಡಿ ಅಂತರದಲ್ಲಿ ಏನಾಗುತ್ತೆ, ಕಳೆ ಜಾಸ್ತಿ ಬರುತ್ತೆ. ಕಳೆ ಜಾಸ್ತಿ ಬಂದಾಗ ನಮಗೆ ಕಳೆನೂ ಮೇಂಟೈನ್ ಆಗಬೇಕು, ಕಳೆಗೆ ಕೂಲಿ ಕೊಡೋದು ನಮಗೆ ತಪ್ಪಬೇಕು. ಅದ್ರ ಜೊತೆಗೆ ಬೇರೆ ಏನಾದ್ರು ನಮಗೆ ಆದಾಯನೂ ಬರ್ಬೇಕು ಅಂತ ಏನ್ ಮಾಡಿದಿರಿ, ಗಿಡದಿಂದ ಗಿಡಕ್ಕೆ 6 ಅಡಿ ಇದೆಯಲ್ಲ ನೋಡಿ, ಶೇಂಗಾ ಹಾಕೊಬಹುದು ನೀವು. ಈ ಶೇಂಗಾ ಹಾಕೊಂಡಾಗ ಶೇಂಗಾ ಮಾತ್ರನಾ ಅಥವಾ ಬೇರೆ ಬೆಳೆ ಏನಾದ್ರು ಬೇರೆ ಬೆಳೆ ಬೆಳಿಬಹುದು. ಬಟ್ ಶೇಂಗಾ ಅಂತ ಏನಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ಶೇಂಗಾ ಹಾಕಿದ್ರೆ ಅದು ಕೆನೋಪಿ ತರ ಛತ್ರಿ ತರ ಹಿಂಗೆ ಹರಡ್ಕೊಳುತ್ತೆ. ಸೊ 6 ಅಡಿನ ಛತ್ರಿ ತರ ಹಿಂಗೆ ಹರಡ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಕಳೆ ಬರೋದಿಲ್ಲ. ಅವಾಗ ಇನ್ನೊಂದು ಏನಾಗುತ್ತೆ, ನಿಮಗೆ ಒಂದು 3 ತಿಂಗಳಾದ್ರೆ ಕಳೆಕಾಯಿ ಬರುತ್ತೆ. ಸೊ ಇದು ಗಿಡ ಏನು ಒಣಗುತ್ತಲ್ವ ಕಡಲೆಗೆ ಶೇಂಗಾದು, ಅದು ನಿಮ್ಗೆ ಹಸು ಮೇವಾಗೂ ಕೊಡ್ಬೋದು. ಮತ್ತೆ ಇಂಟರ್ ಕ್ರಾಪ್ ಬೇರೆ ಎಲ್ಲ ಮಾಡ್ಬೋದು, ಹಸಿಮೆಣಸಿನ್ಕಾಯಿ ಮಾಡ್ತಾರೆ, ಆಮೇಲೆ ಚೆಂಡು ಹೂವು ಹಾಕೊಂತಾರೆ, ಮಾಡ್ಬೋದು. ಅದೇನೋ ಇದಕ್ಕೆ ತೊಂದರೆ ಇಲ್ದಿರ ಇರುವಂತದ್ದು ಹಾಕೊಂಬೋದು. ನಾನೇನ್ ಸಜೆಷನ್ ಮಾಡ್ತೀನಿ ಅಂದ್ರೆ, ನೋಡಿ ನೀವು ನೋಡ್ಬೋದು, ನೋಡಿ ಇಲ್ಲೇನು ಕಳೆ ಬಂದ ಇಲ್ಲ, ನೀವು ನೋಡ್ತೀರ. ಸೊ ಇಲ್ಲೇನಾಗುತ್ತೆ ನಿಮ್ಗೆ ಕಳೆ, ನೋಡಿ ಇಲ್ಲಿ ಇಲ್ವೇ ಇಲ್ಲ, ನೋಡಿ ಅಲ್ಲಿಂದ ಬಂದಿದೆ, ಇಲ್ಲಿ ಇಲ್ವೇ ಇಲ್ಲ. ಸೊ ನಾನೇನೇನು ಸಜೆಷನ್ ಮಾಡ್ತೀನಿ ಅಂದ್ರೆ, ಸೊ ಈ 6 ಅಡಿಗೆ ಕಡಲೆ ಬೀಜ ಹಾಕೊಳ್ಳಿ, ಶೇಂಗಾಗೆ 1.5 ಅಡಿಗೆ ಶೇಂಗಾ ಹಾಕೊಳ್ಳಿ. ಸಾಧ್ಯ ಆದರೆ 1-2 ಚೆಂಡು ಹೂವು ಹಾಕೊಳ್ಳಿ. ಚೆಂಡು ಹೂವು ಹಾಕೊಂಡಾಗ ಏನಾಗುತ್ತೆ, ವೈರಸ್ ಕಮ್ಮಿ ಆಗುತ್ತೆ. ಸೊ ಈಗ 3 ತಿಂಗಳಿಗೆ ನಿಮ್ಮ 3 ತಿಂಗಳವರೆಗೂ ಕಡಲೆ ಬೀಜ ಇದ್ದೇ ಇರುತ್ತೆ ಶೇಂಗಾದು. 3 ತಿಂಗಳಾದ ಮೇಲೆ ಅಂತಂದ್ರೆ ಆಮೇಲೆ ಅಷ್ಟೊಂದು ಗಿಡ ದೊಡ್ಡದಾಗಿರುತ್ತೆ, ಆ ನೆರಳಿಗೆ ಅವಾಗ ಇದು ಬರೋದಿಲ್ಲ. ಸರ್ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ಹಾಕೊಂಡಿದ್ದೀರಾ, ಏನ್ ಸರ್ ಇದ್ರ ಬಗ್ಗೆ? ಮೇಡಮ್ ಖಂಡಿತ ಏನಾಗುತ್ತೆ, ಈ ಬದು ಇರುತ್ತಲ್ವಾ, ಈ ಬದು ಮತ್ತೆ ನಮ್ದು ಫುಲ್ಲು ಬಾರ್ಡರ್ಗಳು ಇರುತ್ತಲ್ಲ, ಇದು ಬಂದ್ಬಿಟ್ಟು ಇದು ಒಡಿಸಿ 3 ಮಹಾರಾಷ್ಟ್ರ ತಳಿ ಅಂತ. ಇದು ಕಮರ್ಷಿಯಲಿ ಸ್ವಲ್ಪ ಕಾಯಿಗಳು ಜಾಸ್ತಿ ಬರುತ್ತೆ ಇದು. ಸೊ ಇದನ್ನ ನೋಡಿ, ಬದು ಎಲ್ಲ ವೇಸ್ಟ್ ಆಗಿರುತ್ತೆ ನೋಡಿ, ನಮ್ಮ ಡ್ರಿಪ್ ಪೈಪು ಲಾಸ್ಟಿಗೆ ಎಂಡ್ ಆಗಿ ಲಾಸ್ಟ್ ವೇಸ್ಟ್ ಆಗಿರುತ್ತಲ್ಲ, ಸೊ ಅಲ್ಲಿ ಹೋಗೋ ಬಂದು ನೋಡಿ, ನೀವೇ ನೋಡ್ಬೋದು ನೋಡಿ. ಸೊ ಹಾಕಿರ್ತೀರಿ, ಇದು 6 ತಿಂಗಳಿಗೆ ಕಟಾವು ಬರುತ್ತೆ. 6 ತಿಂಗಳು ಬಂದರೆ ಬರಲಿ, ಇದು ಮೇಂಟೆನ್ಸ್ ಟೋಟಲಿ ಮೇಂಟೆನ್ಸ್ ಫ್ರೀ. ಇದಕ್ಕಂತ ನಾನು ಏನು ₹1 ಖರ್ಚು ಮಾಡ್ತಿಲ್ಲ. ನಮ್ಮ ಡ್ರಿಪ್ಪದು ಕೊನೆಯಲ್ಲಿ ಎಲ್ಲಿ ಎಂಡ್ ಆಗುತ್ತೋ ಆ ನೀರು ಜಸ್ಟ್ ಹೋಗ್ತಾ ಇರುತ್ತೆ ಅಷ್ಟೇನೆ. ಸೊ ಇದು 6 ತಿಂಗಳಿಗೆ ನಿಮ್ಗೆ ಬರುತ್ತೆ. ಏನು ಬರುತ್ತೆ ಇನ್ಕಮ್, ಅದೊಂದು ಅಡಿಷ್ನಲ್ ಇನ್ಕಮ್ ಆಗುತ್ತಲ್ವಾ. ಸೊ ಯಾಕೆ ಮಾಡಬಾರ್ದು ಅಂತ ನೋಡಿ, ನುಗ್ಗೆ ಸೊಪ್ಪು ಆಗುತ್ತೆ, ನುಗ್ಗೆ ಕಾಯಿ ಬರುತ್ತೆ. ಸೊ ಇದೊಂದು ಅಡಿಷ್ನಲ್ ಇನ್ಕಮ್ಮು. ಏನೇನಾಗುತ್ತೆ ಜಮೀನಲ್ಲಿ ನನ್ನ ಪ್ರಕಾರ ಒಂದೊಂದು ಅಡಿನೋ ಜಾಗ ಬಿಡಬಾರ್ದು. ಸೊ ನೀವು ಬಾರ್ಡ್ರಲ್ಲಿ ಏನು ಹಾಕ್ತೀನಿ ನೋಡಿ, ಇಲ್ಲಿ ನಮ್ಮದು ಸೋರೆಕಾಯಿ ನೋಡ್ಬೋದು, ಸೋರೆಕಾಯಿ ಹಾಕಿದ್ದೀರಿ, ಸುತ್ತು ಕುಂಬಳ ಹಾಕ್ಕೊಂಡಿದ್ದೀರಿ ನೋಡಿ, ಬೂದು ಕುಂಬಳ ಹಾಕಿದ್ದೀರಿ ಈ ಥರ. ಸೊ ನಾ ಏನು ಹೇಳೋದು, ಈ ಬಾರ್ಡ್ರಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ, ಫ್ಲವರ್ ಜಾಸ್ತಿ ಆಗುತ್ತೆ. ಫ್ಲವರ್ ಜಾಸ್ತಿ ಆದಾಗ ಸ್ವಲ್ಪ ಜೇನು ಹುಳಗಳು ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಮಗೆ ಅದಕ್ಕಂತೇನು ಅಡಿಷ್ನಲ್ ಏನು ಹಿಂಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲ ನಮಗೆ. ಸೊ ಅದರಿಂದ ನಮಗೆ ಆದಾಯ ಇದೆ. ಸೋರೆಕಾಯಿಗಳು ಈ ಥರ ಸಿಗುತ್ತೆ, ಮತ್ತು ನಮಗೆ ಜೇನು ಹುಳಗಳು ಬರುತ್ತೆ ನಮಗೆ. ಸರ್ ಸೀಸನ್ ಇವಾಗ ಸಸಿಗಳನ್ನ ಹಾಕೋದಿಕ್ಕೆ ಸೀಸನ್ ಅಂತ ಏನಾದ್ರು ಉಂಟಾತೆ? ಇದು ಮಾವಿನ ಸರ್ ಇವಾಗ ಬೇರೆ ಬೆಳೆಗಳಿಗೆ ಸೀಸನ್ ಉಂಟು. ಈ ಬೆಳೆನಲ್ಲಿ ಈಗ ಎಳ್ಳು ಬೆಳೆಯೋದಾಗ್ಬೋದು, ರಾಗಿ ಬೆಳೆಯೋದಕ್ಕೆ ಸೀಸನ್ ಇದೆ. ಸೊ ಇವಾಗ ಪಪ್ಪಾಯ ಬೆಳೆಯೋದಕ್ಕೂ ಸೀಸನ್ ಯಾವ ಟೈಮಲ್ಲಿ ಸರ್ ಬೆಳೆಯುವಂಥದ್ದು? ಮೇಡಮ್ ಇದಕ್ಕೆ ನೋಡಿ, ಈಗ ಕೆಲವೊಂದು ಬೆಳೆಗಿದೆ, ಹಿಂಗಾರು ಮುಂಚೆ ಹಾಕ್ಬೇಕು, ಮುಂಗಾರು ಮುಂಚೆ ಹಾಕ್ಬೇಕು, ಆ ಥರ ಬೇರೆ ಬೇರೆ ಬೆಳೆಗಳಿಗಿದೆ. ಬಟ್ ಪಪ್ಪಾಯಿಗೆ ಸೀಸನ್ ಅಂತ ಇಲ್ಲ, ವರ್ಷ ಪೂರ್ತಿ ಹಾಕ್ಬೋದು, ಮತ್ತು ಮಳೆಗಾಲದಲ್ಲಿ ಹಾಕ್ಬಾರ್ದು. ಮತ್ತು ಇದಕ್ಕೆ ಸೀಸನ್ ಯಾವಾಗ ಅಂತಂದರೆ, ಇದು ನಾನು ಅವಾಗೇ ನಿಮಗೆ ಹೇಳ್ದಂಗೆ ಮೊದಲೇ, ಇದು 8 ತಿಂಗಳಿಗೆ ನಿಮಗೆ ಕಟಿಂಗ್ ಶುರು ಆಗುತ್ತೆ. 8 ತಿಂಗಳಿಗೆ ಹಾರ್ವೆಸ್ಟಿಂಗ್ ಫಲ ಶುರು ಆಗುತ್ತೆ ಅಂತಂದರೆ, ಸೊ ನೀವು ಯಾವಾಗ ಹಾಕ್ತಿರಲ್ವಾ, ಯಾವಾಗ ನಾಟಿ ಮಾಡಿ ಆದಮೇಲೆ 8 ರಿಂದ 9 ತಿಂಗಳಿಗೆ ನಿಮಗೆ ಏನು, ಈಗ ನೋಡಿ ಎಲ್ಲ ಟಾರ್ಗೆಟೆಡ್ ಮಾಡ್ತಾರೆ. ಸೊ ರಂಜಾನ್ ಅಂತ ಹಾಕ್ಕೊಂತಾರೆ, ರಂಜಾನು ಮತ್ತು ಚಳಿಗಾಲ ಅಂತ ಹೇಳ್ತಾರೆ. ಈಗ ನೋಡಿ ನಾನೇನು ಹೇಳ್ತೀನಿ, ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಶುರು ಮಾಡಿದ್ರೆ 8 ತಿಂಗಳು, 4ನೇ ತಿಂಗಳು ಹಾಕಿದ್ರೆ 8 ತಿಂಗಳಂದರೆ ಡಿಸೆಂಬರ್ ಜನವರಿಗೆ ಶುರು ಆಗುತ್ತೆ. ಜನವರಿನಲ್ಲಿ ಒಳ್ಳೆ ರೇಟ್ ಇರುತ್ತೆ, ಸ್ವಲ್ಪ ಚಳಿಗಾಲ ಇರುತ್ತೆ. ನವಂಬರು ಡಿಸೆಂಬರ್ ಚಳಿಗಾಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೇನು ರಂಜಾನ್ ಬಂತು ಅಂತಾರೆ, ರಂಜಾನಿಗೆ 18-20 ರೂಪಾಯಿ ಇರುತ್ತೆ. ನಾನೇನು ಒಂದು ಸಜೆಷನ್ ಅಂದರೆ, ನೀವು ಬೆಳೆ ಹಾಕಿ 8 ತಿಂಗಳಿಗೆ ಬರುತ್ತಲ್ಲ, ರೇಟ್ ಇರೋ ಸೀಸನ್ ನೋಡಿ ಹಚ್ಕೊಳ್ಳಿ, ಅದನ್ನೇ ಕರೆಕ್ಟ್ ಸೀಸನ್ ಅಂತ ಹೇಳೋದು. ಸೊ ಸೀಸನ್ಗೆ ರೇಟ್ ಸಿಗೋವಂಥ ಸೀಸನ್ಗೆ ನೀವು ನಾಟಿ ಮಾಡಿದ್ರೆ, 8 ತಿಂಗಳ ಹಿಂದೆ ನಾಟಿ ಮಾಡಿದ್ರೆ ನಿಮಗೆ ಫಲ ಬರೋವಾಗ ಶುರುನಲ್ಲೇ ನಿಮಗೆ ಲಾಭ ಬರುತ್ತೆ. ಶುರುನಲ್ಲೇ ನೀವು ಹಾಕಿರೋ ಬಂಡವಾಳ ಅಂತೂ ಖಂಡಿತ ಬಂದ್ಬಿಡುತ್ತೆ. ನಾನು ಅದಕ್ಕೆ ಬೆಸ್ಟ್ ತುಂಬ ನಿಮಗೆ ಸೂಕ್ತವಾದ ಅಂತಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್. ಫೆಬ್ರವರಿ ಮಾರ್ಚ್ ಬಿಸಿಲಿರುತ್ತೆ, ಬಿಸಿಲಿದ್ರೂ ಕೂಡ ಡ್ರಿಪ್ ಅಂತೂ ಇದ್ದೇ ಇರುತ್ತಲ್ಲ. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಹಚ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ನಿಮಗೆ ನವಂಬರ್ ಡಿಸೆಂಬರಿಂದ ಹಾರ್ವೆಸ್ಟಿಂಗ್ ಶುರು ಆಗುತ್ತೆ. ರಂಜಾನ್ ಬರೋ ಅಷ್ಟರಲ್ಲಿ ಫುಲ್ಲಿ ನಿಮಗೆ ತೋಟ ಹಾರ್ವೆಸ್ಟಿಂಗ್ ಶುರು ಆಗುತ್ತೆ. ಸೊ ಆಗೇನಾಗುತ್ತೆ, ನನಗೆ ಗೊತ್ತಿರೋ ಮಟ್ಟಿಗೆ 100% ಒಳ್ಳೆ ರೇಟ್ ಇರುತ್ತೆ. ಸರ್ ಏನು ಸರ್ ಇದು ಗಿಡ ಪೂರ್ತಿ ಹಣ್ಣುಗಳಂತೂ ಕಾಣಿಸ್ತಿಲ್ಲ, ಬರೀ ಹೂವು ಮಾತ್ರ ಕಾಣಿಸ್ತಿದೆ, ಏನು ಸರ್ ಇದು ಕತೆ? ಮೇಡಮ್ ಹೌದು, ಇದು ಮೇಲ್ ಪ್ಲಾಂಟ್ ಅಂತ ಮೇಡಮ್, ಗಂಡು ಗಿಡ ಇದು. ಸೊ ಇದು ಗಂಡು ಗಿಡ ಅಂದರೆ ಇದು ನಿಮಗೆ ಇದರ ಆಯಸ್ಸವರೆಗೂ ಬರೀ ಹೂವು ಬಿಡುತ್ತೆ ಅಷ್ಟೇ. ಇದು ಕಾಯಿ ಬಿಡೋದೇ ಇಲ್ಲ, ಇದು ಕಾಯಿ ಆಗಲಿ ಹಣ್ಣಾಗಲಿ ಬಿಡಲ್ಲ. ಇದು ಏನಕ್ಕಂತಂದ್ರೆ
ಅಂತಂದರೆ ಇದು ನಮಗೆ ನಮ್ಮ ಗಿಡಕ್ಕೆ ಇದು ರಿಕ್ವೈರ್ಡ್ ಮಿನಿಮಮ್ ಬೇಕೇ ಬೇಕು. ಸೊ ಇದನ್ನೇ ನಾನು ಹೇಳ್ತಿರೋದು, ಈಗ ರೈತರು ₹1 ₹2 ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ಲೋ ಕ್ವಾಲಿಟಿಲಿ ಎಲ್ಲ ತೊಗೊಳಕ್ಕೆ ಹೋಗ್ತಾರೆ. ಇದು ನಾವು ಕೊಡೋದು 2 ರಿಂದ 5 ಅಷ್ಟೇ ಬರೋದು 100ಕ್ಕೆ. ಓಕೆ, ಬೇರೆ ಲೋಕಲಲ್ಲಿ ತೊಗೊಂಡಾಗ 20-30 ಬಂದ್ಬಿಡುತ್ತೆ. ಒಂದು ಗಿಡಕ್ಕೆ 20-30 ಬಂದರೆ ಒಂದು ಗಿಡಕ್ಕೆ ಬರ್ತಾ ಇದ್ದಿದ್ದು 100 kg ಇಳುವರಿ ಕಮ್ಮಿ ಆದಾಗ ಆಗೋಗುತ್ತೆ. ಸೊ ಇದು ಏನಾಗುತ್ತೆ, ಇದು ಬರೀ ಹೂವನೇ ಬಿಡ್ತಿರುತ್ತಲ್ಲ, ಇದು ನಮಗೆ ಬೇರೆ ಗಿಡಗಳಿಗೆ ಪಾಲಿನೇಷನ್ಗೆ ಪರಾಗಸ್ಪರ್ಶಕ್ಕೆ ಇದು ರಿಕ್ವೈರ್ಡ್ ಬೇಕೇ ಬೇಕು ನಮಗಿದು. ಸೊ ಕೆಲವರು ಲೋಕಲ್ ನರ್ಸರಿಯಲ್ಲಿ ಏನು ಮಾಡ್ತಾರೆ, ಸೊ ₹1 ₹2 ಆಸೆಗೆ ಹೋಗ್ತಾರೆ ರೈತರು, ಇದು 100ಕ್ಕೆ 20-30 ಬಂದ್ಬಿಡುತ್ತೆ. 20-30 ಬಂದಾಗ ಏನಾಗುತ್ತೆ, ಒಂದು ಗಿಡಕ್ಕೆ 100 kg ಹೋದರೆ ಈ 100-200 ಗಿಡ ಬಂದರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಅದಕ್ಕೆ ಹೇಳಿದೆ, ರೈತರು ತೊಗೊಳೋವಾಗ ಯಾವುದೇ ಆಗಲಿ ಬಿತ್ತನೆ ಬೀಜ ಆಗಲಿ ಸಸಿಗಾಗಲಿ ಚೌಕಸಿ ಮಾಡಿದಿರ ಒಳ್ಳೆ ಸಸಿ ತೊಗೊಳ್ಳಿ. ಯಾಕೊತ್ತಾ, ನೀವು ಹಾಕೋ ಶ್ರಮ 1 ವರ್ಷ ಶ್ರಮ ಪಟ್ಟಿರ್ತೀರ, 1 ವರ್ಷದ ನಿಮ್ಮ ಏನು ಹೇಳ್ತೀರ ಬಂಡವಾಳ ಹಾಕಿರ್ತೀರ, 1 ವರ್ಷ ಕಾದಿರ್ತೀರ ಒಳ್ಳೆ ಇಳುವರಿ ಇರುತ್ತೆ. ಒಳ್ಳೆ ಇಳುವರಿಗೋಸ್ಕರ ನೀವು ಸಸಿ ಮತ್ತು ಬಿತ್ತನೆ ಬೀಜಕ್ಕೆ ಕಮ್ಮಿ ರೇಟಿಗೆ ₹1 ₹2 ಆಸೆ ಬಿದ್ದುಬಿಟ್ಟು ಇಳುವರಿ ಕಮ್ಮಿ ಇದು ಮಾಡ್ಕೊಂಡು ಕೊಡಿ. ಮತ್ತು ಇದು ನಿಮಗೆ ಗಂಡು ಗಿಡ ಅಂತ ಗೊತ್ತಾಗೋದೇ 3 ತಿಂಗಳಿಗೇನೆ. ಸರ್, ನಾನು ಪಪ್ಪಾಯ ಬೆಳೆಯನ್ನ ಬೆಳಿತೀನಿ ಅಂದ್ರೆ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಧನ ಅಂದ್ರೆ ಸಬ್ಸಿಡಿ ಏನಾದರೂ ಉಂಟಾ? ಮೇಡಮ್, ಇದಕ್ಕೆ ಫಸ್ಟ್ ಇತ್ತು ನಮ್ಮ ಆ ಥರದ್ದು ಏನಾಯಿತು, ಪಪ್ಪಾಯ 1 ಎಕರೆಗೆ ಹಾಕಿದ್ರೆ 1 ಎಕರೆಗೆ 30,000 40,000 ಆ ಥರ ಏನೋ ಕೊಡ್ತಾಯಿದ್ರು. ಅಂದರೆ ಮಾಮೂಲಿ ಸಾಂಪ್ರದಾಯಿಕ ಬೆಳೆ ಬಿಟ್ಟು ಈಗ ಹೂವು ಹಣ್ಣು ಆರ್ಟಿಕಲ್ಚರಲ್ಲಿ ತೋಟಗಾರಿಕೆ ಬೆಳೆ ಅಂದರೆ ಹೂವು ಹಣ್ಣು ತರಕಾರಿ ಆ ಥರ ಬೆಳೆದು ಇತ್ತು. ಬಟ್ ಈಗ ಕೊಡ್ತಾ ಇಲ್ಲ ಪ್ರೋತ್ಸಾಹಧನ ಪಪ್ಪಾಯ. ಬಟ್ ನಿಮಗೆ ಡ್ರಿಪ್ ಕೊಡ್ತಾರೆ, ಡ್ರಿಪ್ ಇರಿಗೇಷನ್ಗೆ 80 ರಿಂದ 90% ಕೊಡ್ತಾರೆ. ಸೊ ಅದೊಂದು ಸದ್ಯಕ್ಕೆ ಇರೋ ನಿಮಗೆ ಸಬ್ಸಿಡಿ ಒಂದೇ. ಸೊ ಡ್ರಿಪ್ಗೆ ನಿಮಗೆ ಆಗೋ ಖರ್ಚು ಎಕರೆಗೆ ನನಗೆ ಗೊತ್ತಿರೋ ಮಟ್ಟಿಗೆ 4-5 ಎಕರೆಗೆ 2 ಲಕ್ಷ ಆಗುತ್ತೆ. ನೀವೊಂದು 10% 80% ಅಂದರೆ ನೀವು ಕೈಯಿಂದ ಬರೀ ಒಂದು 10,000 20,000 ಅಷ್ಟೇ ಕೊಡಬೇಕಾಗಿರುತ್ತೆ. ಸದ್ಯಕ್ಕೆ ಸರ್ಕಾರದಿಂದ ತೋಟಗಾರಿಕೆಯಲ್ಲಿ ಹಾರ್ಟಿಕಲ್ಚರಿಂದ ನಿಮಗೆ ಸಿಗ್ತಾ ಇರೋದು ಡ್ರಿಪ್ಪದು ಒಂದೇ ಸಬ್ಸಿಡಿ, ಅದು ಬಿಟ್ಟರೆ ಬೇರೆ ಇನ್ಯಾವುದಿಲ್ಲ. ಸೊ ಮತ್ತು ಇದು ನಿಮಗೇನಾದರೂ ಜಾಬ್ ಕಾರ್ಡ್ ಏನಾದರೂ ಇದ್ದರೆ ಅದು ನರೇಗೆಯಿಂದ ಅದು ಸಿಗ್ತಾ ಇದೆ. ಅದು ಈಗ ಇದೆಯೋ ಎಲ್ಲ ಗೊತ್ತಿಲ್ಲ, ಅದೊಂದು ನೀವು ಕನ್ಫರ್ಮ್ ಮಾಡ್ಕೊಬೇಕು ತೋಟಗಾರಿಕೆ ಇಲಾಖೆ ಪಂಚಾಯತಿನ. ಸರ್, ಹಾಗಿದ್ರೆ ನಮ್ಮ ರೈತರು ಯಾರಿಗಾದ್ರೂ ಕೂಡ ಈ ಒಂದು ಪಪ್ಪಾಯಿ ಸಸಿಗಳು ಬೇಕು ಅಂತಂದ್ರೆ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ದಯವಿಟ್ಟು ನಾನು ಆಲ್ರೆಡಿ ನಿಮಗೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಸ್ನೇಹ ಫಾರ್ಮ್ಸು. ಸೊ ನಮಗೆ ಕಾಲ್ ಮಾಡ್ಬೋದು. ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಕಾಲ್ ಬಿಜಿ ಅನ್ನೋ ಬಂದಾಗ ದಯವಿಟ್ಟು ವಾಟ್ಸಪ್ಪಲ್ಲಿ ಯಾವ ಊರು ಎಷ್ಟು ಸಸಿ ಬೇಕಾಗಿದೆ ಅಂತ ವಾಟ್ಸಪ್ಪಲ್ಲಿ ಮಾಡಿ, ಖಂಡಿತವಾಗಿ ನಾನು ರಿಪ್ಲೈ ಮಾಡ್ತೀನಿ. ಆಮೇಲೆ ಕಾಲ್ಸ್ ಬಂದಾಗ ಬಿಸಿ ಇದ್ದಾಗ ಕಾಲೇ ತೆಗಿತಿಲ್ಲ ಅನ್ನೋದು, ಆಮೇಲೆ ನಿಮ್ಮದು ವಿಡಿಯೋಗೆ ಕಾಮೆಂಟ್ಗಳು ಹಾಕೋಕ್ಕೆ ಶುರು ಮಾಡ್ತಾರೆ, ಫೋನ್ ತೆಗಿತಿಲ್ಲ ಫೋನ್ ತೆಗೀರಿ ಅಂತ. ದಯವಿಟ್ಟು ಫೋನ್ ಬ್ಯುಸಿ ಇದ್ದರೆ ಅಥವಾ ಫೋನ್ ತೆಗಿತಾ ಇಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ನೀವು ಒಂದು ವಾಯ್ಸ್ ಮೆಸೇಜು ಅಥವಾ ಒಂದು ಟೆಕ್ಸ್ಟ್ ಹಾಕಿ, ನಾ ಇಂಥ ಊರವರು ನಮ್ಗೆ ಈ ಥರ ಮಾಹಿತಿ ಬೇಕಿದೆ ಅಥವಾ ಸಸಿ ಬೇಕಾಗಿದೆ. ಕೆಲವೊಂದು ನೀವು ನಂಬ್ತಿರೋ ಇಲ್ವೋ, ಎಷ್ಟೊಂದು ಜನ ನನ್ನ ಹತ್ರ ಸಸಿ ತೊಗೊಂಡಿಲ್ಲ ಅಂತಂದ್ರೂ ಕೂಡ ಬೇರೆಯವ್ರ ಹತ್ರ ಸಸಿ ತೊಗೊಂಡಿದ್ದಾರೆ. ಸಸಿ ತೊಗೊಂಡಾಗ ಏನಾಗಿದೆ, ಅವರು ನಾವು ಕೊಟ್ಟಂಗೆ ಅವ್ರಿಗೆ ಮಾಹಿತಿ ಕೊಡೋದಿಲ್ಲ ಮತ್ತು ಕಟೌಟ್ ಸಪೋಸ್ ಮಾಡಲ್ಲ. ಎಷ್ಟೋ ಜನ ಪಾಪ ಸಸಿಗೆ ವೈರಸ್ಗಳು ಬಂದಿರುತ್ತೆ, ಅದು ಫೋಟೋ ಕಳಿಸಿದ್ರೆ ಅವ್ರಿಗೆ ನಾನು ಏನು ಔಷಧಿ ಹಾಕಬೇಕು ಕೊಡ್ತಾಯಿದ್ದೀನಿ. ಮತ್ತು ಕಟಾವ್ಗೆ ಬಂದಿದೆ ಎಷ್ಟೊಂದು ಕಡೆ, ಪಾಪ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಲ್ಲ. ಅವ್ರಿಗೆ ನಮ್ಮ ಟೀಮ್ ಏನಿದೆಯಲ್ಲ ಮಾರ್ಕೆಟಿಂಗ್ ಟೀಮು ಕಟಾವ್ಗೆ ಹೋಗ್ತಲ್ಲ, ನಾನು ಅವ್ರದ್ದು ರೆಫರೆನ್ಸ್ ಕೊಡ್ತಾಯಿದ್ದೀನಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಮೊಬೈಲ್ ನಂಬರು, ಆಮೇಲೆ ಲೊಕೇಶನ್ನು, ಅವರ ತೋಟದ್ದು ಫೋಟೋ ವೀಡಿಯೋಸ್ ಕಳಿಸ್ಕೊಂಡು ಏನು ಕಟಾವು ಮಾಡೋರು ಇದ್ದಾರಲ್ಲ ವ್ಯಾಪಾರಿಗಳು, ನಾನು ಅವ್ರಿಗೂ ಕೊಟ್ಟು ಅದನ್ನು ನಾನು ಹೆಲ್ಪ್ ಮಾಡ್ತೀನಿ. ನಾನೇ ನಮ್ಮ ಹತ್ರ ಸಸಿ ತಗೊಂಡವ್ರಿಗೆ ಮಾತ್ರ ಸಹಾಯ ಮಾಡಬೇಕಂತಲ್ಲ. ಏಕಂದ್ರೆ ಈಗ ಇಲ್ಲಿ ಲಿಟ್ರಲಿ ನಾನೇ ಜಮೀನಲ್ಲಿ ನಿತ್ಯ ಕೆಲಸ ಮಾಡ್ತಿರೋವಾಗ ಒಬ್ಬ ರೈತನ ಶ್ರಮ ನನಗೆ ಗೊತ್ತಾಗ್ತಾ ಇದೆ. ಆ ರೈತ ಬೆಳೆದಿದ್ದಾನೆ, ಅವನಿಗೆ ಕಟಾವಿಗೆ ಯಾರು ಬರ್ತಾ ಇಲ್ಲ ಅಂದಾಗ ಆ ಪೇಯ್ನ್ ಏನಿದೆ ನನಗೆ ಗೊತ್ತಿದೆ. ನಾನು ಬೆಳಿತಿದ್ದೀನಲ್ಲ, ನನಗಾದ್ರೂ ಶ್ರಮ ಗೊತ್ತಿದೆ. ಪಾಪ ಈಗ ವೈರಸ್ ಬಂದಿರುತ್ತೆ, ಯಾರು ಅಟೆಂಡ್ ಮಾಡೋರು ಇರಲ್ಲ. ಸೊ ಅಂಥದ್ದು ನನಗೆ ಮಾಡಿದ್ರೆ ಇಮ್ಮಿಡಿಯೇಟ್ ನಾನು ಅವ್ರಿಗೆ ವಾಟ್ಸಪ್, ನನಗೆ ಯಾರು ಪರಿಚಯ ಇರಲ್ಲ, ಆದ್ರೂ ನಾನು ಅವ್ರಿಗೆ ಸೊ ಏನೇನು ಔಷಧಿ ಕೊಡಬೇಕು, ಏನು ಇದು ವೈರಸ್ಸು ರೆಮಿಡೀಸ್ ಏನು ಬೇಕು, ನಾನು ಅದು ಖಂಡಿತವಾಗಿ ಕಳಿಸ್ತಾ ಇದ್ದೀನಿ.